ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ದೃಶ್ಯ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ ಏನಂದರೆ ನಮ್ಮ ಊರಲ್ಲಿ ಜಾತ್ರೆ ಇತ್ತು. ಸೊ ಅದಕ್ಕೆ ನಾನು ಆರತಿ ಮಾಡ್ತಾಯಿದ್ದೀನಿ. ಸೊ ನಾನು ಸ್ಕೂಲಿಂದ ಬಂದಾಗೇ 1 ಗಂಟೆ ಆಗಿತ್ತು. ಅಂದರೆ 1:05 ಅಥವಾ 1:10 ಆಗಿತ್ತು. 1:10ಗೆ ಬಂದ್ಬಿಟ್ಟು ತಲೆ ಸ್ನಾನ ಮಾಡಿಕೊಂಡು ಆಮೇಲೆ ಆರತಿ ಮಾಡೋಕ್ಕೆ ಅಂತ ಕೂತ್ಕೊಂಡಿದ್ದು. ಸೊ ಆರತಿ ಮಾಡೋಕ್ಕಿಂತ ಏನೂ ರೆಡಿ ಇರಲಿಲ್ಲ, ಹೂವು ಮಾತ್ರ ಇತ್ತು, ಹೂವು ಮತ್ತು ದಬ್ರಿಗೆ. ಸೊ ನಾನು ಹೋಗ್ಬಿಟ್ಟು ಬಾಳೆಕಂದು ತೊಗೊಂಬಂದು ಆಮೇಲೆ ದಾರ ತೊಗೊಂಬಂದು ನೀಟಾಗಿ ಸುತ್ತ ಕೂತ್ಕೊಂಡಿದ್ದು. ಹೂವಿ ಸಾನ್ವಿ ರಚ್ಚು ಎಲ್ಲ ಬಂದ್ಬಿಟ್ರು ಅವಾಗೇ. ಆವಾಗ ಹಂಗೆ ಅವ್ರ ಜೊತೆ ಆಟಾಡ್ಕೊಂಡು ಹಂಗೆ ಮಾಡಿದೆ ವಿಡಿಯೋನ. ಸೊ ನೀವೇ ನೋಡ್ತಿರ್ಬೋದು. ನಾನು ಫಸ್ಟು ಬಾಳೆಕಂದನ್ನ ತೊಗೊಂಡು ಆಮೇಲೆ ಅದಕ್ಕೆ ಹೂವು ಇಟ್ಬಿಟ್ಟು ನೀಟಾಗಿ ಸುತ್ತಾಯಿದ್ದೆ ಒಂದೊಂದಾಗಿ. ಸೊ ಅವಾಗ ನೀಟಾಗಿ ಕೂರುತ್ತೆ ಅಂತ. ಜೊತೆಗೆ ಅಲ್ಲೊಂದು ವುಡ್ಡಿನ ಪೀಸ್ ಕೂಡ ಇಕ್ಕಿದೆ, ವುಡನ್ ಪೀಸ್ ಕೂಡ. ಯಾಕಂದರೆ ಸುತ್ತ ಬಾಳೆಕಂದು ಇರೋದ್ರಿಂದ ಸ್ವಲ್ಪ ತಿನ್ನಾಗಿರುತ್ತೆ. ಸೊ ಬಾಳೆಕಂದು ತಿನ್ನಾಗಿರೋ ಕಾರಣ ಸ್ವಲ್ಪ ಬಿದ್ದೋಗ್ಬಿಡುತ್ತೆ ಅನ್ನೋ ಭಯಕ್ಕೆ ಒಂದೇ ಒಂದು ವುಡನ್ ಪೀಸ್ ಇಕ್ಕಿದ್ದೆ. ಯಾಕಂದರೆ ತಟ್ಟೆ ಕೂತ್ಕೊಬೇಕಾದ್ರೆ ಹಂಗೆ ನೀಟಾಗಿ ಕೂತ್ಕೊಳುತ್ತಲ್ಲ ಅಂದ್ಬಿಟ್ಟು. ಸೊ ನೀಟಾಗಿ ಯಾವತ್ತೂ ಎಷ್ಟು ಬೇಕೋ ಅಷ್ಟು ಸುಟ್ಕೊಂಡಿದ್ದೆ. ಆ್ಯಕ್ಚುಲಿ ನಂಗೆ ಐಡಿಯಾ ಇರಲಿಲ್ಲ ಯಾವ ಥರ ಮಾಡಬೇಕು ಅಂತ. ಜಸ್ಟ್ ಸಿಂಪ್ಲಿ ತೊಗೊಂಬಂದೆ ಐಟಮ್ಸ್ಗಳನ್ನೆಲ್ಲ. ಅಂದರೆ ಐಡಿಯಾ ಇತ್ತು ಈ ಥರ ಮಾಡ್ಬೋದು ಅಂತ, ಬಟ್ ಅಷ್ಟೊಂದು ಇರಲಿಲ್ಲ. ಫಸ್ಟ್ ಟೈಮ್ ಆರತಿ ಮಾಡ್ತಿದ್ದು. ಸೊ ಹೆಂಗೆ ಬರ್ತೋ ಹಂಗೆ ಮಾಡೋಣ ಅಂದ್ಬಿಟ್ಟು ಫುಲ್ಲು ರೆಡಿ ಮಾಡಿಕೊಂಡೆ ಫಸ್ಟು. ನೀವೇ ನೋಡ್ತಿರ್ಬೋದು. ಈ ಥರ ನಾನು ಫಸ್ಟು ಹೂವು ಕಡ್ಡಿಗಳಿಗೆಲ್ಲ ನೀಟಾಗಿ ಹೂವು ಸುತ್ತಕೊಂಡು ಆಮೇಲೆ ನೀಟಾಗಿ ಅಲ್ಲಿ ಇಕ್ಕೊಂಡೆ. ಎಷ್ಟು ಬೇಕಾಗುತ್ತೋ ಅಷ್ಟು, ಅಂದರೆ ನನಗೊಂದು 22 to 25 ಪೀಸಸ್ ಬೇಕಿತ್ತು ಅಲ್ಲಿ ಸುತ್ತ ಇಕ್ಕೋಕ್ಕೆ. ಸೊ ನಾನು ಅಷ್ಟು ಪೀಸಸ್ ಕೂಡ ಅಲ್ಲಿ ಇಕ್ಕೊಂಡೆ. ಆ್ಯಕ್ಚುಲಿ ಫಸ್ಟು ನಾನು ಅಲ್ಲೊಂದು ಒಳಗಡೆ ಒಂದು ಚಿಕ್ಕದೊಂದು ಇಕ್ಕಿದ್ದೆ, ಸಣ್ಣದೊಂದು ತಪ್ಪಲೆ ಟೈಪ್ ಇಕ್ಕಿದ್ದೆ. ಆಮೇಲೆ ಈಚೆಗೆ ತೆಗೆದ್ಬಿಟ್ಟು ಒಂದು ಸಣ್ಣದು ತಟ್ಟೆ ಥರ ಇಕ್ಕಿದೆ, ಅದರೊಳಗೆ ಎಷ್ಟು ಹಿಡಿಯುತ್ತೋ ಅಷ್ಟು. ಯಾಕಂದರೆ ತಪ್ಪಲೆ ಇಕ್ಕಿದಾಗ ಅದನ್ನು ಅಷ್ಟೊಂದು ಗ್ರಿಪ್ಪಾಗಿ ಕುತ್ಕೋತಿರ್ಲಿಲ್ಲ. ಸೊ ಈಚೆ ತೆಗೆದೆ ನಾನು ಅದನ್ನು. ಸೊ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಂದ ತೊಗೊಬೇಕು. ನಾನು ಫಸ್ಟು ಟ್ರೈ ಮಾಡಿದೆ, ಅದು ಬರಲಿಲ್ಲ. ಸೊ ನಾನು ಎಲ್ಲ ನೀಟಾಗಿ ತೆಗೆದೆ ಈಚೆಗೆ ತಿರ್ಗಿ ಮೊದಲಿಂದ. ಆಮೇಲೆ ಫೈನಲಾಗಿ ತಿರ್ಗಾ ಮಮ್ಮಿ ಹತ್ರ ಪ್ಲೇಟ್ಸ್ಗಳನ್ನೆಲ್ಲ ತರಿಸ್ದೆ. ನೋಡಿದೆ ಯಾವುದಾಗುತ್ತೆ ಅಂದ್ಬಿಟ್ಟು, ಯಾವುದೂ ಆಗಲ್ಲ. ಆಮೇಲೆ ಇನ್ನೂ ಚಿಕ್ಕವು ಇರ್ತಾವಲ್ಲ ಅದನ್ನು ತೊಗೊಂಬರೋಕ್ಕೆ ಹೇಳಿದೆ. ಸೊ ನಾನು ಇನ್ನೂ ಸ್ಕೂಲಿಂದ ಬಂದ್ಬಿಟ್ಟು ಊಟನೇ ಮಾಡಿರಲಿಲ್ಲ, ಹಂಗೆ ಆರತಿ ಮಾಡೋಕ್ಕೆ ಕೂತ್ಕೊಂಡಿದ್ದೆ. ಆಮೇಲೆ ಫೈನಲ್ ಟಚಪ್ ಈ ಥರ ಇತ್ತು. ಸೊ ಚೆನ್ನಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಫಸ್ಟು ಆರತಿ ಬಂದಿದ್ದು ಅಂದರೆ ನಮ್ಮ ಮನೆ ಸೈಡಿಂದ, ಅಂದರೆ ನಮ್ಮ ದೊಡ್ಡಪ್ಪವ್ರ ಮನೆಯಿಂದ. ಯಾಕಂದರೆ ನಮ್ಮದು ಗೌಡ್ರ ಫ್ಯಾಮಿಲಿ ಊರಲ್ಲೇ, ಪಟೇಲ್ ರಂಗೇಗೌಡರ ಫ್ಯಾಮಿಲಿಯಿಂದನೇ ಫಸ್ಟು ಬರಬೇಕು ಆರತಿ. ಗೌಡ್ರ ಫ್ಯಾಮಿಲಿಯಿಂದ ಫಸ್ಟ್ ಬರಬೇಕು ಒಟ್ಟಿನಲ್ಲಿ ಆರತಿ. ಸೊ ಫಸ್ಟು ನಮ್ಮ ಸೈಡಿಂದ ಆರತಿ ಬಂತು. ಆಮೇಲೆ ಈ ಕಡೆ ಸೈಡು ಒಬ್ರಿಗಿಂತ ಒಬ್ಬರು ಆರತಿ ಸಖತ್ತಾಗಿ ಮಾಡಿದರು. ಸೊ ನೆಕ್ಸ್ಟು ಹಂಗೆ ಬನ್ನಿ, ನೆಕ್ಸ್ಟ್ ಹೋಗೋಣ. ಸೊ ಈ ಕಡೆ ಸೈಡವ್ರು ಹಂಗೆ ನಿಲ್ಲಿಸಿದ್ರು. ಮುಂಚೆಯಿಂದನೂ ಹಂಗೆ ಅಂತ ನಡೆಸ್ತಿರೋದು. ಅಂದರೆ ಗೌಡ್ರ ಫ್ಯಾಮಿಲಿಯಿಂದ ಫಸ್ಟ್ ಆರತಿ ಬರುತ್ತೆ, ಆಮೇಲೆ ನೆಕ್ಸ್ಟು ಹಂಗೆ ಬೇರೆ ಕಡೆಯಿಂದ ಬರೋದು ಅಂತ. ನಮ್ಮನೆ ಆರತಿ ಹೂವಿ ಅವರಿದ್ಲು. ಸೊ ಎಲ್ಲರ ಮನೆಯದು ಆರತಿ ಸಕ್ಕತ್ತಾಗಿತ್ತು. ಒಬ್ರಿಗಿಂತ ಒಬ್ಬರು ಆರತಿ ಸಕ್ಕತ್ತಾಗಿ ಮಾಡಿದರು. ಸೊ ಈ ಕಡೆ ಸೈಡಲ್ಲಿ ಲಾಸ್ಟ್ ನಮ್ಮ ದೊಡ್ಡಮ್ಮರ ಆರತಿ ಬಂತು. ಈ ಕಡೆಯಿಂದ ಗಿರ್ಜಾ ದೊಡ್ಡಮ್ಮರ ಮನೆ ಆರತಿ ಬಂತು ಫಸ್ಟು. ಆ್ಯಕ್ಚುಲಿ ಹೆಂಗೆ ಬರಬೇಕಲ್ವ. ಸೊ ಕಾವ್ಯ ಆಂಟಿ ಮನೆಯಿಂದ ಫಸ್ಟ್ ಆರತಿ ಬಂತು. ನೋಡಿ ಗೈಸ್, ನಮ್ಮ ದೊಡ್ಡಮ್ಮ ಹೇಗೆ ಆರತಿ ಮಾಡಿದ್ದಾರೆ, ಫುಲ್ಲು ಕಲರ್ಫುಲ್ಲಾಗಿ. ನಮ್ಮ ಬಿಂದುನೂ ಕಲರ್ಫುಲ್ಲಾಗಿ ರೆಡಿಯಾಗಿದ್ದಾಳೆ. ಸೊ ಅವಳು ಕಾಲೇಜಿಂದ ಬಂದು ಪಾಪ ಬೇಗ ರೆಡಿ ಆಗಬೇಕಲ್ಲ, ಸ್ವಲ್ಪ ಕಷ್ಟನೇ ಆಗಿರುತ್ತೆ. ನೀವೇ ನೋಡ್ತಾ ಇದ್ದೀರಾ ಆರತಿಗೆ ಎಷ್ಟು ಜನ ಬಂದಿದ್ದಾರೆ ಅಂತ.
ಆ್ಯಕ್ಚುಲಿ ಆರತಿ ಎಲ್ಲ ಮುಗಿಸ್ಕೊಂಬರ್ಷಲ್ಲಿ 8 ಗಂಟೆನೇ ಆಗಿತ್ತು. ಸೊ ಇಲ್ಲಿಂದ ಆರತಿ ನೋಡೋಕ್ಕೆ ತುಂಬಾ ಡೆಕೋರೇಟಿವ್ ಆಗಿ ಕಾಣಿಸ್ತಿದೆ. ಎಷ್ಟೊಂದು ಮನೆ ಆರತಿಗಳು ಎಲ್ಲ ಒಟ್ಟಿಗೆ ಕೂಡಿದ್ದಾವೆ. ನೆಕ್ಸ್ಟ್ ಇಯಾಗಿ ನೋಡ್ತಾ ಇರಿ, ಎಲ್ಲ ಸಪ್ರೇಟಾಗಿ ಒಂದೊಂದೇ ಆರತಿ ಈಚೆ ಬರ್ತಾ ಇರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಡೆಕೋರೇಟಿವ್ ಆಗಿದ್ದಾವೆ ಆರತಿಗಳು ಅಂತ. ನೋಡಿ, ಈ ಥರ ಆರತಿಗಳೆಲ್ಲ ಬರ್ತಿದ್ದಾವೆ. ಒಂದೊಂದೇ ಆರತಿ. ಇವಾಗ ಎಲ್ಲ ಆರತಿಗಳು ನೀವು ಕ್ಲಿಯರಾಗಿ ನೋಡ್ಕೊಬೋದು. ತುಂಬಾ ಆರತಿಗಳಿದ್ದಾವೆ. ನಮ್ಮಿ ಅಲ್ಲಿ ಬರ್ತಿದೆ ನೋಡಿ. ಇವಾಗ ಮರಿ ಕಡಿಯೋದು ಮಾಡ್ತಿದ್ದಾರೆ, ನೀವು ನೋಡ್ತಿರ್ಬೋದು. ಸೊ ಇದೇ ಥರ ವೀಡಿಯೋಗಾಗಿ ಲೈಕ್, ಶೇರ್, ಕಮೆಂಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.